ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಇವತ್ತು ನಮ್ಮ ಮನೆಯವರೆಲ್ಲ ಸೇರಿ ಉಕ್ಕುಡು ಮಾರಮ್ಮ ದೇವ್ರು ಮಾಡ್ದೋ. ಮಮ್ಮಿ ಎಲ್ಲೋ ಹೋಯ್ತಾರ ನಾವು? ಆರತಿ ಉಕ್ಕುಡು ಮಾರಮ್ಮ. ಹಾಂ, ಆರತಿ ಉಕ್ಕುಡು ಮಾರಮ್ಮ. ಎಲ್ಲ ನನ್ನ ಕನ್ನಡ ತಾಯಿ ಮಕ್ಳಿಗೂ ಇಲ್ಲಿಂದ ಮಾಡುವ ನಮಸ್ಕಾರ ಗೈಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ನಾನು ಹೇಳಿದ್ದೆ ನಮ್ಮ ಫ್ಯಾಮಿಲಿ ಜೊತೆ ಒಂದು ಕಡೆ ಹೋಗ್ತಾ ಇದೀವಿ ಅಂತ. ಸೊ ಎಲ್ಲಿಗೆ ಏನು ಎತ್ತ ಈ ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಾನು ನಿನ್ನೆ ಲಾಗಲ್ಲಿ ಹೇಳಿದ್ದೆ. ಸೊ ಇವತ್ತಿನ ಲಾಗ್ ಮಾತ್ರ ಸಖತ್ತಾಗಿರುತ್ತೆ. ಎಲ್ಲರೂ ಕೂಡ ಕೊನೆ ಗಂಟ ನೋಡಿ ಮಸ್ತ್ ಮಜಾ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕ್ಯೂ ಎಲ್ಲದಕ್ಕೂ ಕ್ಯೂ. ದೇವ್ರ ದರ್ಶನ ಅಂತೂ ಚೆನ್ನಾಗಾಯ್ತು. ಎವ್ವಿ ಸಿಕ್ಕಾಪಟ್ಟೆ ರಸ್ ಇತ್ತು ಗೈಸ್. ಇವತ್ತಂತೂ ಭಾನುವಾರ ಅಲ್ವಾ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಸ್ ಇತ್ತು. ಅಲ್ಲಿಂದ ಬಂದು ಮುಂದಿನ ಕಾರ್ಯಕ್ರಮ ಏನಪ್ಪ ಅಂದರೆ ನಾವೇ ಅಡುಗೆ ಮಾಡಬೇಕಾಯಿತು. ಯಾಕಂದರೆ ನಾವೇ ಹೋಗಿದ್ದು, ನಮ್ಮ ಫ್ಯಾಮಿಲಿ ಫುಲ್ಲು ಎಲ್ಲರೂ ಹೋಗಿದ್ದು, ಸ್ವಲ್ಪ ಜನ ಬರಲಿಲ್ಲ. ಸೊ ಪರವಾಗಿಲ್ಲ, ನೆಕ್ಸ್ಟ್ ಯಾವುದೇ ಕಾರ್ಯಕ್ರಮ ಯಾವುದೇ ಫಂಕ್ಷನ್ ಮಾಡಿದ್ರು ನಮ್ಮ ಫ್ಯಾಮಿಲಿಯವ್ರು ಮಿಸ್ ಮಾಡ್ದಂಗೆ ಖಂಡಿತ ಎಲ್ಲರೂ ಬರಲೇಬೇಕು. ಸರಿ ಬಿಡು. ನಮ್ಮ ಮೈಕ್ಳುಗಳು ಆ ಎಣ್ಣೆ ಪ್ಯಾಕೆಟ್ಗೆ ದಾರ ಸುತ್ತಬಿಟ್ಟಿದ್ರು. ಅದಕ್ಕೆ ನಮ್ಮ ಚಿಕ್ಕಪ್ಪ ಏನಂತೂ ನೀವೇ ಕೇಳಿಸ್ಕೊಳ್ಳಿ. ನಮ್ಮ ಮನೆಯವರು 2 ಗಂಟೆ ಆದ್ರೂ ಇನ್ನ ಚಿಕನ್ ಗ್ರೇವಿನ ಮಾಡ್ತಾನೆ ಇದ್ರು ಗೈಸ್. ಒಂದ್ ಕಡೆ ಚಿಕನ್ ಬಿರಿಯಾನಿ ಅಂತೂ ಮಸ್ತಾಗಿ ರೆಡಿ ಆಗಿತ್ತು. ಒಂದ್ ಸ್ವಲ್ಪ ಟೇಸ್ಟ್ ಕೇಳಕ್ ಹೋದಾಗ ನಮ್ ಚಿಕ್ಕಪ್ಪ ಏನಂತ ಗೊತ್ತಾ, ಇನ್ನ ತೀರ್ಥಾಕಿಲ್ಲ ಅನ್ಬಿಟ್ರು. ನಾನಂತೂ ಸೈಕ್ ಆಗೋದೆ. ಹಾಗೆ ನಮ್ ರೂಪೇಕ ಏನಂತೂ ನೀವೇ ಕೇಳಿಸ್ಕೊಳ್ಳಿ. ಇದು ಆಕ್ಚುಲಿ ಚೆನ್ನಾಗಿರೋದು. ತರ್ಲೆ ಪರ್ಲೆ ಮಾಡೋದಕ್ಕೆ ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ ಎಲ್ಲ ರೆಡಿ ಆಗಿತ್ತು. ಅದಕ್ಕೆ ನಮ್ಮ ಫ್ಯಾಮಿಲಿಯವರೆಲ್ಲರೂ ಊಟ ಮಾಡ್ತಾ ಇದ್ದಾರೆ. ನೀವೇ ನೋಡಿ. ಹಾಗೆ ನಮ್ಮ ಫ್ಯಾಮಿಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಾನು ಊಟ ಮಾಡ್ಕೊಂಡು ಬಂದ್ರೆ ಹೆವಿ ಗೈಸ್. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು. ನನ್ಗಂತೂ ಸಾಕಾಗೋಯ್ತು. ಕೊನೆಗೆ ಎಲ್ಲರೂ ಊಟ ಮಾಡಿದ್ರು. ಕೊನೆಗೆ ಗೊತ್ತಲ್ಲ ಗೈಸ್, ತಟ್ಟೆ ತೊಳಿಲೇಬೇಕು, ಪಾತ್ರೆ ತೊಳಿಲೇಬೇಕು, ಗೊತ್ತಲ್ಲ ಇದಂತೂ. ಎಲ್ಲ ತೊಳೆದಾದ್ಮೇಲೆ ಒಂದೇ ಒಂದು ಕಾರ್ಯಕ್ರಮ ಮಾತ್ರ ಪೆಂಡಿಂಗ್ ಇತ್ತು. ಏನಪ್ಪಾ ಅಂದ್ರೆ ನಮ್ಮ ಮಾಮನ್ ಬರ್ತಡೇ. ಕೇಕ್ ಕಟ್ ಮಾಡದೆ ಇರ್ತೀವ ನಾವು. ಸೊ ಏನೇ ಆಗ್ಲಿ ಏನೇ ಬಿಡ್ಲಿ, ಕೇಕ್ ಅಂತೂ ಕಟ್ ಮಾಡೇ ಮಾಡ್ತೀವಿ. ಸೊ ವಿಡಿಯೋ ಸಖತ್ತಾಗಿದ್ರೆ ಶೇರ್ ಮಾಡಿ. ಹಾಗೆ ಬರ್ತಡೇ ಸೆಲೆಬ್ರೇಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಹೋಗಿ ಚೆಕ್ ಮಾಡಿ, ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ ಗೈಸ್.